Good evening, everyone. In this session, we need to know about the laws of refraction. Last session, discuss we already discussed about um, refraction ಅಂದ್ರೆ ಏನು, ರಿಫ್ರಾಕ್ಷನ್ ಯಾಕೆ ಆಗ್ತದ, ಕಾಸಸ್ ಆಫ್ ದಿ ರಿಫ್ರಾಕ್ಷನ್ ನೋಡಿದ್ವಿ. ಆಮೇಲೆ ಆಫ್ಟರ್ ದಾಟ್ ಏನ್ ನೋಡಿದ್ವಿಪ್ಪ ಅಂತಂದ್ರ ಬೆಂಡಿಂಗ್ ಆಫ್ ಲೈಟ್ ಏನ್ ನೋಡಿದ್ವಿ, ಯಾವ ಕಡೆ ಬೆಂಡ್ ಆಗ್ತದ ಅಂತ ನೋಡಿದ್ವಿ. ಹಂಗೆ ಯಾಕೆ ಬೆಂಡ್ ಆಗ್ತದ, ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತದ ಸಮ್ ಕೇಸ್ ಒಳಗಡೆ ಟುವರ್ಡ್ಸ್ ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದ. ಟುವರ್ಡ್ಸ್ ನಾರ್ಮಲ್ ಯಾವ ಬೆಂಡ್ ಆಗ್ತದ ಪಿ, when the light ray is coming from rarer medium to the denser medium, then light rays bends towards normal. ಅದೇ ಲೈಟ್ ಏನಪ್ಪಾ ಅಂದ್ರೆ ಡೆನ್ಸರ್ ಮೀಡಿಯಂ ಟು ದ ರೇರರ್ ಮೀಡಿಯಂ ಬರಾಕತ್ತಿತ್ತಪ್ಪ ಅಂತಂದ್ರೆ ಏನಾಗ್ತದ, ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದ. ಅದು ಯಾಕೆ ಬೆಂಡ್ ಆಗ್ತದ ಅಂತ ನೋಡಿದ್ವಿ, ಹೌದಾ. ಅಂಡ್ ಆಫ್ಟರ್ ದಟ್ ಏನ್ ನೋಡಿದ್ವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನಂತ ನೋಡಿದ್ವಿ. ಸಿಮಿಲರ್ಲಿ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನಂತ ನೋಡಿದ್ವಿ. ನಮಗೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರು ಮತ್ತ ವಾಟರು ಮತ್ತ ಗ್ಲಾಸ್ ಕಂಪಲ್ಸರಿ ನೆನಪಿರಬೇಕಪ್ಪ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ದಟ್ ಈಸ್ 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ದಟ್ ಈಸ್ 1.33, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಈಸ್ 1.5. ಹೌದಾ. ಇದರ ಬಗ್ಗೆ ನಾವು ನೋಡಿದ್ವಿ ಲಾಸ್ಟ್ ಸೆಷನ್ ಒಳಗಡೆ. ಈ ಸೆಷನ್ ಒಳಗಡೆ ಏನ್ ಡಿಸ್ಕಸ್ ಮಾಡೋದು, ವಿ ನೀಡ್ ಟು ನೋ ಅಬೌಟ್ ಲಾಸ್ ಆಫ್ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಸಮ್ ಲಾಸ್. ವಿ ನೀಡ್ ಟು ನೋ ಅಬೌಟ್ ದೋಸ್ ಲಾಸ್ ಹಿಯರ್. ಅವು ಯಾವ್ಯಾವ ಲಾಸ್ ಇದಾವ ಅಂತ ನೋಡ್ಕೋಬೇಕು. ವೆಲ್ಕಮ್ ಟು ಯುವರ್ ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 09 and this is your Pradeep Gowda. Okay, see here, laws of refraction ಬೇಕು. laws of reflection ನೋಡಿದ್ವಿ ನಾವು. ಅಲ್ಲಿ ಟೂ ಲಾಸ್ ಆಫ್ ರಿಫ್ಲೆಕ್ಷನ್ ಇದಾವೆ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಂದ್ರೆ ಏನು, ಇನ್ಸಿಡೆಂಟ್ ರೇ ನಾರ್ಮಲ್ ರಿಫ್ಲೆಕ್ಟೆಡ್ ರೇಸ್ ಆರ್ ಲೈಸ್ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳಿದ್ವಿ. ಎರಡನೇದು ಏನ್ ಹೇಳಿದ್ವಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳಿದ್ವಿ. ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಲಾ ಬರ್ತಾವು. ಫಸ್ಟ್ ಒನ್ ಇಸ್ ದ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್, ಸೆಕೆಂಡ್ ಒನ್ ಇಸ್ ದ ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್. The phenomenon of refraction is also dependent on two laws. ಅದನ್ನು ಏನ್ ಮಾಡಿತಪ್ಪ ಅಂದ್ರೆ ಟೂ ಲಾಸ್ ಮೇಲೆ ಡಿಪೆಂಡೆಂಟ್ ಆಗೈತಿ. ಅವು ಟೂ ಲಾಸ್ ಯಾವ್ಯಾವ ಅಂತ ನೋಡ್ಕೋಬೇಕು ನಾನು. ಫಸ್ಟ್ ಲಾ ನೋಡ್ಕೊಳ್ಬೇಕು. ಫಸ್ಟ್ ಲಾ ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಬರ್ತೀನಿ, ಆಮೇಲೆ ಎಕ್ಸ್ಪ್ಲೇಷನ್ ಮಾಡ್ತೀನಿ, ಕರೆಕ್ಟಾ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಮೀನ್ಸ್ ಇನ್ಸಿಡೆಂಟ್ ರೇ ನಾರ್ಮಲ್ ರಿಫ್ರಾಕ್ಟೆಡ್ ರೇ are lying in lying in same plane ಸೇಮ್ ಪ್ಲೇನ್. ಹೌದಾ. ಓಕೆ, ನಿಮಗೆ ಇವಾಗ ಒಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತಪ್ಪ. ಏನಾದ್ರು ಡೌಟ್ ಅಪ್ಪ ಅಂತಂದ್ರ ಇದನ್ನ ಎಲ್ಲೇ ಕೇಳಿವಲ್ಲ ನಾವು. ಹೌದು, ಎಲ್ಲಿ ಕೇಳಿರಪ್ಪ ಅಂತಂದ್ರ ಇಸ್ ಆಲ್ರೆಡಿ ಸ್ಟಡಿಡ್ ಇನ್ ದ ಲಾಸ್ ಆಫ್ ರಿಫ್ರಾಕ್ಷನ್. ಫಸ್ಟ್ ಲಾ ಕಲ್ತೀರಿ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನಿತ್ತು, ಸೇಮ್ ಇದೇ ಇತ್ತು. ಇನ್ಸಿಡೆಂಟ್ ರೇ ನಾರ್ಮಲ್ ರಿಫ್ಲೆಕ್ಟೆಡ್ ರೇ ಅಂತಿತ್ತು. ಬಟ್ ಇಲ್ಲಿ ಏನ್ ತಗೊಂಡಿವಿ ನಾವು, ರಿಫ್ರಾಕ್ಟೆಡ್ ರೇ ಅಂತ ತಗೊಂಡಿವಿ. ಇನ್ಸಿಡೆಂಟ್ ರೇ ನಾರ್ಮಲ್ reflected rays are lying on the same plane, that is called as the first law of reflection. Similarly illinu same, incident ray normal refracted rays are lies in the same plane, this is called as first law of refraction. ಹೌದಾ. ನೋಡೋಣ, consider here we have a xy means it is a separator of two medium, correct. And I'm going to consider normal here, this is called as normal, and I'm going to incident light ray incident ಮಾಡ್ತೀನಿ. means this is called as incident ray. ಏನದು ಇನ್ಸಿಡೆಂಟ್ ರೇ. ಲೈಟ್ ರೇ ಏನಾಗಬೇಕಾಗಿತ್ತು, ಆಕ್ಚುಲಿ ಸ್ಟ್ರೇಟ್ ಹೋಗ್ಬೇಕಾಗಿತ್ತು. ಬಟ್ ನಾವು ಲೈಟ್ ರೇ ಇಸ್ ಗೋಯಿಂಗ್ ಟು ಬೆಂಡ್ ಹಿಯರ್ ಬಿಕಾಸ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಹೋಗುತ್ತೆ. ಈಗ ಇದು ಯಾವ ಮೀಡಿಯಂ ಅಂತ ಅನ್ಕೋ, ರೇರರ್ ಮೀಡಿಯಂ. ದಿಸ್ ಇಸ್ ಡೆನ್ಸರ್ ಮೀಡಿಯಂ. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿರ್ತೈತಿ, ಎನ್ ಆರ್ ಅಂತ ಕನ್ಸಿಡರ್ ಮಾಡ್ಕೋ. ಇಲ್ಲಿ ರಿಫರೆನ್ಸ್ ಎನ್ ಆರ್ ಬೇಡ, N1 ಅಂತ. ವಾಟ್ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಹಿಯರ್, N1. ಹಿಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ N2. ಗೊತ್ತಿಲ್ಲ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಾ, ದಿಸ್ ಇಸ್ N1, ದಿಸ್ ಇಸ್ N2. ಲೈಟ್ ರೇ ನನಗೆ ಆಲ್ರೆಡಿ ಗೊತ್ತದಪ್ಪಿ. ಲೈಟ್ ರೇ ರೇರರ್ ಟು ಡೆನ್ಸರ್ ಬರಬೇಕಾಗಿತ್ತು. ಇಟ್ ವಾಸ್ ಆಲ್ವೇಸ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್. ಹೌದಾ, ಟುವರ್ಡ್ಸ್ ದ ನಾರ್ಮಲ್ ಬೆಂಡ್. ಇಲ್ಲಿ ನನಗೇನ್ ಬೇಕಪ್ಪ ಅಂದ್ರೆ ರಿಫ್ಲೆಕ್ಷನ್ ಒಳಗಡೆ ಈ ಲಾನ ಎಕ್ಸೆಪ್ಟ್ ಮಾಡ್ಕೊಂಡು ಈಸಿಲಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಈಸಿಲಿ ಯಾಕೆ ಎಕ್ಸೆಪ್ಟ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಇಲ್ಲಿ ಮಿರರ್ ಕನ್ಸಿಡರ್ ಮಾಡ್ಕೊಂಡಿದ್ದಿ ಲಾಸ್ ಆಫ್ ರಿಫ್ಲೆಕ್ಷನ್ ಒಳಗಡೆ. ದಿಸ್ ಈಸ್ ಇನ್ಸಿಡೆಂಟ್ ರೇ, ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ, ಅಂಡ್ ದಿಸ್ ಇಸ್ ನಾರ್ಮಲ್ ಅಂತ ಕರೆದಿದ್ದಾರೆ. ಇವು ಮೂರು ಹೆಂಗದವಪ್ಪ ಅಂದ್ರೆ ಸೇಮ್ ಪ್ಲೇನ್ ದಾಗ ಅದಾವ ಅಂತಂದ್ರೆ ಈಸಿಲಿ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರಿ ನೀವು. ಹೆಂಗ್ ಈಸಿಲಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಈಸಿಲಿ ಕಾಣ್ತಾವಿಲ್ಲ. ವಿ ಕ್ಯಾನ್ ಐಡೆಂಟಿಫೈ ಬೋತ್ ಆರ್ ತ್ರೀ ಆರ್ ಲೈಂಗ್ ಆನ್ ದ ಸೇಮ್ ಪ್ಲೇನ್ ಅಂತ ಹೇಳ್ಬೋದು ನಾವು. ಬಿಕಾಸ್ ಅಪ್ಪರ್ ಸೈಡ್ ಒನ್ ಪ್ಲೇನ್ ಅಂತ ಕರೆದಿದ್ವಿ, ಲೋವರ್ ಸೈಡ್ ಅನದರ್ ಪ್ಲೇನ್ ಅಂತ ಕರೆದಿದ್ವಿ.
ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಇಲ್ಲಿ ಇರ್ತದೆ. ಮೂರು ಸೇಮ್ ಪ್ಲೇನ್ದಾಗ ಅದಾವ ಅಂದ್ರೆ ಹೂ ಅಂದಿದ್ರಿ. ಬಟ್ ಇಲ್ಲಿ ನೋಡಪ್ಪಿ, ಒಂದು ಮ್ಯಾಗ ಐತಿ, ಒಂದು ಕೆಳಗೈತಿ. ಬಟ್ ರೂಲ್ ಏನ್ ಹೇಳಾಗ್ತದ, ಲಾ ಏನ್ ಹೇಳಾಗ್ತದಪಿ, ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ರಾಕ್ಟೆಡ್ ರೇಸ್ ಆರ್ ಲೈನ್ಸ್ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳಾಗ್ತದ. ಬಟ್ ಇಲ್ಲಿ ನೋಡು, ಒನ್ ಈಸ್ ಅಬೋವ್ ದ ಆರ್ ಒನ್ ಈಸ್ ಒನ್ ಮೀಡಿಯಂ, ಅನದರ್ ಒನ್ ಈಸ್ ಅನದರ್ ಮೀಡಿಯಂ. ಒಂದ್ ಲೈಟ್ ರೇ ಏನೈತಪ್ಪಿ, ಒಂದು ಮೀಡಿಯಂದಾಗ ಐತಿ, ಇನ್ನೊಂದು ಲೈಟ್ ರೇ ಇನ್ನೊಂದು ಮೀಡಿಯಂದಾಗ ಐತಿ. ಅಂಡ್ ನಾರ್ಮಲ್ ಮೇಲ್ಗಡೆನೂ ಐತಿ, ಕೆಳಗಡೆನೂ ಐತಿ. ಹೌದಾ? ಎರಡೂ ಪ್ಲೇನ್ ದಾಗೂ ಐತಿ. ಅಕಾರ್ಡಿಂಗ್ ಟು ದಟ್ ಪ್ಲೇನ್, ಆ ಪ್ಲೇನ್ ಕಂಪೇರ್ ಮಾಡಿದ್ರೆ ಎರಡೂ ಪ್ಲೇನ್ ದಾಗೂ ಐತಿ ನಾರ್ಮಲ್. ಹೌದಾ? ಆ ಪ್ಲೇನ್ ಕಂಪೇರ್ ಮಾಡಿದ್ರೆ ಇನ್ಸಿಡೆಂಟ್ ರೇ ಒಂದ್ ಬೇರೆ ಪ್ಲೇನ್ ದಾಗ ಅದ, ರಿಫ್ರಾಕ್ಟೆಡ್ ರೇ ಏನೈತಪ್ಪಿ ಇದು ಇನ್ನೊಂದು ಪ್ಲೇನ್ ದಾಗ ಅದ. ಅಂದ್ರೆ ಈಗ ನಾನೇನ್ ಬರ್ತೀನಿ, ಲೈಂಗ್ ಆನ್ ದ ಸೇಮ್ ಪ್ಲೇನ್ ಅಂತ. ಇಲ್ಲಿ ನಾವೇನ್ ಕನ್ಸಿಡರ್ ಮಾಡ್ಕೋಬಾರ್ದಪ್ಪ ಅಂತಂದ್ರೆ ಹಾರಿಜಾಂಟಲ್ ಪ್ಲೇನ್ಸ್ ನ ಕನ್ಸಿಡರ್ ಮಾಡ್ಕೋಬಾರ್ದು. ಹಿಯರ್ ವಿ ಶುಡ್ ಕನ್ಸಿಡರ್ ವರ್ಟಿಕಲ್ ಪ್ಲೇನ್. ಹೆಂಗ? ವರ್ಟಿಕಲ್, ಲೈಕ್ ದಿಸ್ ವರ್ಟಿಕಲ್ ಪ್ಲೇನ್. Normal is lying here. Normal is lying here. See here, normal is lying here. ಇಲ್ಲಿ ಐತಿ normal. Or else I am going to show with a paper here. Paper in the show. Okay. See here. I am going to draw here. This is XY, separator of medium, and this is normal. This is incident ray. ಹೌದಾ? ಆಕ್ಚುಲಿ ಹಿಂಗ್ ಹೋಗ್ಬೇಕಾಗಿತ್ತಪ್ಪಿ. This is rarer medium. This is denser medium. ಅದಕ್ಕೆ ಏನಾಗ್ತದೆ, ಲೈಟ್ ರೇ ಈ ಕಡೆ ಬಂತ. ಈಗ ನಾನೇನ್ ಹೇಳಾಗತ್ತೀನಿ, ದಿಸ್ ಈಸ್ ಇನ್ಸಿಡೆಂಟ್ ರೇ ಅಲ್ಲ, ಇನ್ಸಿಡೆಂಟ್ ರೇ, ನಾರ್ಮಲ್ ಅಂಡ್ ರಿಫ್ರಾಕ್ಟೆಡ್ ರೇ ಆರ್ ಲೈಂಗ್ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳಾಗತ್ತೀನಿ. ಬಟ್ ಆಕ್ಚುಲಿ ಈ ತರ ನೋಡಿದ್ರೆ ನನಗೆ ಸೇಮ್ ಪ್ಲೇನ್ ಅನ್ಸಲ್ಲಪ್ಪಿ. ನಾವು ಸಿ ಹಿಯರ್ ಮೂರು ಏನದವು, ಸೇಮ್ ಪ್ಲೇನ್ ದಾಗ ಅದಾವ. ಮೂರು ಏನದವಪ್ಪಿ, ಸೇಮ್ ಪ್ಲೇನ್ ದಾಗ ಅದಾವ. ಇನ್ಸಿಡೆಂಟ್ ರೇ, ನಾರ್ಮಲ್ ಅಂಡ್ ರಿಫ್ರಾಕ್ಟೆಡ್ ರೇಸ್ ಆರ್ ಲೈಂಗ್ ಆನ್ ದ ಸೇಮ್ ಪ್ಲೇನ್. ಈ ಕಡೆ ಯಾರು ಬಂದೈತಿ ಹೊರಗೆ, ಈ ಕಡೆ ಬಂದೈತಿ ಯಾವ್ದ್ರ, ಇಲ್ಲ ಆ ಕಡೆ ಹೋಗೈತಿ ಯಾವ್ದ್ರ, ಯಾಕಡೆನೂ ಹೋಗಿಲ್ಲ. ಲೈಂಗ್ ಆನ್ ದ ಸೇಮ್ ಪ್ಲೇನ್. ಹಿಂಗ್ ಯಾವ ಇಲ್ಲ, ಹಿಂಗ ಅದಾವ, ಲೈಂಗ್ ಆನ್ ದ ಸೇಮ್ ಪ್ಲೇನ್. ಕರೆಕ್ಟಾ? ದಿಸ್ ಇಸ್ ಯುವರ್ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್. ವಾಟ್ ಡು ಯು ಮೀನ್ ಬೈ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್ ಹಿಯರ್? ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ರಾಕ್ಟೆಡ್ ray. This is refracted ray ಅಲ್ಲ, refracted ray are lying on the same plane. This is called as first law of refraction. Similarly, second law of refraction. This is very very important for your board examination of the second law of refraction. First one important, first one ಗಿಂತ second one ಬಹಳ important. ಹೌದಾ? Second one. Second law of refraction. Second law of refraction ಅಂದ್ರೆ ಏನಂತ ಬೇಕು. Again, draw the same diagram. Draw the same diagram. X, Y. This is normal. This is incident ray. It should go like this if there is no change in the medium. Suppose medium ಒಳಗಡೆ change ಆಗಿಲ್ಲಪ್ಪ, ಲೈಟ್ ರೇ ಈ ತರ ಹೋಗ್ಬೇಕಾಗಿತ್ತು. ಹೌದಾ? This is considered to be rarer medium. This is considered to be denser medium. ಇದಕ್ಕೆ refractive index N1 ಅಂತುವ, ಇದಕ್ಕೆ refractive index ಏನಂತುವ, N2 ಅಂತುವ. Refractive index ಏನು, N2. Second medium refractive index ಏನು, N2. ಹೌದಾ? See here. ಈಗ ಲೈಟ್ ರೇ ಎಲ್ಲಿಂದ ಇಲ್ಲಿ ಬರತ್ತದ, ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಬರ್ತದ. ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಬರ್ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ತಾ ಇದು, ಇಟ್ ವಿಲ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಟುವರ್ಡ್ಸ್ ದ ನಾರ್ಮಲ್ ಕಡೆ ಬೆಂಡ್ ಆಗ್ತದೆ. ಹೌದಾ? ಲೈಟ್ ಏನಪ್ಪಾ ಅಂದ್ರೆ ಲೈಟ್ ಬೆಂಡ್ ಆಗೋದು ಗೊತ್ತದ. ಬಟ್ ನಾವೆಂತೀವಿ, ಸರ್ ನಾ ಯಾರಿಗೂ ಬೆಂಡ್ ಆಗಲ್ರಿ, ನಾ ಯಾವಾಗ್ಲೂ ಸ್ಟ್ರೇಟ್ ಇರ್ತೀನಿ. ಯಾರು ಬೆಂಡ್ ಮಾಡಿಸ್ತದಪ್ಪಿ, ಕಾಸಸ್ ಅದಾವ ಅಲ್ಲಿ. ಬೆಂಡ್ ಆಗ ಕಾಸಸ್ ಅದಾವ. ಏನೇನ್ ಕಾಸಸ್ ಅದಾವಪ್ಪ ಅಂತಂದ್ರ, ಮೀಡಿಯಂ ಚೇಂಜ್ ಆಗ್ಬೇಕು ಅಂದ್ರ ಬೆಂಡ್ ಆಗ್ತದೆ, ವೆಲಾಸಿಟಿ ಚೇಂಜ್ ಆಗಬೇಕು ಅಂದ್ರ ಬೆಂಡ್ ಆಗ್ತದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗಬೇಕು ಅಂದ್ರ ಬೆಂಡ್ ಆಗ್ತದೆ. ಸಪೋಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಟೂ ಮೀಡಿಯಮ್ಸ್ ಏನಾದ್ರು ಚೇಂಜ್ ಆಗ್ಲಿಲ್ಲಪ್ಪ ಅಂತಂದ್ರ ಲೈಟ್ ಬೆಂಡ್ ಆಗಲ್ಲ, ಸೀದಾ ಹೋಗ್ತದೆ. ಲೈಟ್ ಎಲ್ಲ ಅಂತದ, ಸರ್ ನಾ ಯಾರಿಗೂ ಬೆಂಡ್ ಆಗಲ್ಲ ಸರ್, ನಾ ಹೆಂಗಿದ್ದೀನಿ ಹಂಗೆ ಇರ್ತೀನಿ ಸರ್, ಬೆಂಡ್ ಮಾಡಿಸ್ತದ. ಸಿಚುವೇಶನ್ ಡಿಪೆಂಡ್ಸ್. ನಾವು ಸಿಚುವೇಶನ್ ತಕ್ಕ ಬೆಂಡ್ ಆಗಿ ಹೋಗ್ಬೇಕಪ್ಪ. ಕರೆಕ್ಟಾ? ಬೆಂಡ್ ಆಗಿ ಹೋಗುದು ಚಲೋ ಅದ ನಮಗೆ. ಸಿಚುವೇಶನ್ ತಕ್ಕಂಗೆ ಇರ್ಬೇಕು ನಾವು. ಅಂದ್ರೆ ಲೈಟ್ ಏನ್ ಮಾಡಕತ್ತ ಅಂದ್ರೆ ಸಿಚುವೇಶನ್ ತಕ್ಕಂಗ್ ಹೊಂಟಾರ. ಲೈಟೇ ಸಿಚುವೇಶನ್ ತಕ್ಕಂಗ್ ಹೊಂಟಾರ, ನಾವು ಹೋಗ್ಬೇಕಲ್ಲ. ಹೌದಾ? ಸಿ ಹಿಯರ್, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ಅಂಡ್ ದಿಸ್ ಇಸ್ ನಾರ್ಮಲ್. ಅಲ್ಲಿ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಎಂತಪ್ಪ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಇತ್ತು. ಅಂದ್ರೆ ಆಂಗಲ್ ರಿಲೇಟೆಡ್ ಇತ್ತು. ಇಲ್ಲಿನೂ ನನಗೆ ಏನೈತಪ್ಪ ಅಂತಂದ್ರ ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್, ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ರಿಫ್ರಾಕ್ಷನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆಂಗಲ್ ಆಫ್ ರಿಫ್ರಾಕ್ಷನ್ ರಿಲೇಟೆಡ್ ಐತಿ. ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಇತ್ತಪ್ಪಿ, ರಿಫ್ಲೆಕ್ಷನ್ ಒಳಗಡೆ. ಬಟ್ ಇಲ್ಲಿ ಅವೆರಡು ಈಕ್ವಲ್ ಇರಲ್ಲ. ನೋಡಿದ್ರೆ ಗೊತ್ತಾಗ್ತೈತಿ, ಬೆಂಡ್ ಆಗ್ಲಿಕ್ಕಂದ್ರೆ ಈಕ್ವಲ್ ಇರ್ತದೆ. ಸಪೋಸ್ ಇದು ಲೈಟ್ ಏನಾದ್ರೆ ಹಿಂಗ್ ಸೀದಾ ಹೋಗಿತ್ತಪ್ಪ ಅಂದ್ರೆ ಇವೆರಡು ಆಂಗಲ್ ಇರ್ತಿದ್ವು, ಈಕ್ವಲ್ ಇರ್ತಿದ್ವು ಅಂತ ಹೇಳ್ತಿದ್ದಾರ. ಈಗ ಬೆಂಡ್ ಆಗೈತಿ, ಈ ಕಡೆ ಬೆಂಡ್ ಆಗೈತಿ, ಈ ಕಡೆ ಬೆಂಡ್ ಆಗೈತಿ, ಬೆಂಡ್ ಆಗೈತಪ್ಪ ಅಂದ್ರೆ ಎರಡು ಏನಿರಲ್ಲ,
ಈಕ್ವಲ್ ಇರಲ್ಲ. ಅಂದ್ರೆ ಈ ಲಾ ಏನ್ ಸ್ಟೇಟ್ಮೆಂಟ್ ಕೊಡ್ತದ? ದಿಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್ ಅಪಿ. ದಿಸ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ನೆಲ್ಸ್ ಲಾ. ಸ್ನೆಲ್ಸ್ ಲಾ. ಈ ಲಾ ಏನು ಕರಿತೀವಿ? ದಿಸ್ ಲಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ನೆಲ್ಸ್ ಲಾ. ಎಕ್ಸಾಮ್ ಒಳಗಡೆ ಎವ್ರಿ ಟೈಮ್ ಏನಪ್ಪಾ ಅಂದ್ರೆ ರೈಟ್ ದ ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್ ಅಂತ ಕೇಳಲ್ಲ. ಅವ್ರು ಏನ್ ಕೇಳ್ತಾರಪ್ಪ ಅಂದ್ರೆ ಡಿಫೈನ್ ಸ್ನೆಲ್ಸ್ ಲಾ ಅಂತ ಕೇಳ್ತಾರೆ. ಕರೆಕ್ಟಾ? ಸ್ನೆಲ್ಸ್ ಲಾ ಅಂದ್ರೆ ಇದೇ ಬರೀಬೇಕು. ಸ್ಟೇಟ್ಮೆಂಟ್ ಬರೀಬೇಕು. ಸ್ಟೇಟ್ಮೆಂಟ್ ಏನಾಗ್ತದೆ? Statement for the Snell's law. Statement. Okay, let's write the statement here. Okay. The ratio of, ratio ತಗೋತೀವಿ. Ratio of sine of angle of incidence. Angle of incidence to sine of angle of refraction. Refraction is constant. ಹೌದಾ? ಓಕೆ, ದಿಸ್ ಸೈಡ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನೋಟ್ ಮಾಡ್ಕೊಳ್ರಿ. ಐ ಹೋಪ್ ನೋಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಂಡಿನಿ. ಸಪೋಸ್ ನೋಟ್ ಮಾಡಿರ್ಲಿಲ್ಲಪ್ಪ ಅಂತಂದ್ರ ಫಾಸ್ಟ್ ಆಗಿ ನೋಟ್ ಮಾಡಿ, ಇಲ್ಲಪ್ಪ ಅಂದ್ರ ಪಾಸ್ ಮಾಡ್ಕೊಳ್ರಿ, ಸ್ಕ್ರೀನ್ ಶಾಟ್ ತಗೊಳ್ರಿ. ಕ್ಲಿಯರ್? ಸ್ಟೇಟ್ಮೆಂಟ್ ಗೊತ್ತಾಯ್ತು ನನಗೆ. ಇಟ್ ಈಸ್ ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ದಟ್ ಈಸ್ ಕಾನ್ಸ್ಟಂಟ್ ಅಂತ ಹೇಳಿ. ಅಂದ್ರೆ ಅದ್ರ ಇಕ್ವೇಶನ್ ಬರೆದ್ರೆ ಏನ್ ಬರೀಬೇಕು ನೀವು? ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟಂಟ್. is equals to constant. This is called as Snell's law. ಇದಕ್ಕೆ ಏನಂತ ಕರಿತೀವಿ ನಾವು? ಸ್ನೆಲ್ಸ್ ಲಾ ಅಂತ ಕರಿತೀವಿ. ಹೌದಾ? ಇಲ್ಲಿ ಕಾನ್ಸ್ಟಂಟ್ ಐತಪಿ. ಕಾನ್ಸ್ಟಂಟ್ ಅಂದ್ರೆ ಏನು? ಎಷ್ಟು? ಫಾರ್ ಎಕ್ಸಾಂಪಲ್ 1 2 3 ಅಂಡ್ ಸೋ ಆನ್ ಅಪ್ ಟು ದ ಆಲ್ ಆರ್ ಕಾನ್ಸ್ಟಂಟ್ಸ್. ಎಲ್ಲಾನು ಕಾನ್ಸ್ಟಂಟ್. ಯಾವ್ದಕ್ಕೆ ಈಕ್ವಲ್ ಇದು? 1 ಕ್ಕೆ ಈಕ್ವಲ್, 2 ಕ್ಕೆ ಈಕ್ವಲ್, 3 ಕ್ಕೆ ಈಕ್ವಲ್, 4 5 n 100 90 ಎಷ್ಟು? ಎಷ್ಟು ಅಂತ ಬೇಕು. ನಾನು ಕಾನ್ಸ್ಟೆಂಟ್ ಅಂತ ಯಾಕೆ ಅಂತೀವಿ ಅಂತಂದ್ರೆ, ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ಇವೆಲ್ಲವೂ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತೀವಿ. ಅಂದ್ರೆ ಇವ್ ಎಲ್ಲದ್ರೊಳಗೆ ಯಾವ್ದಕ್ಕೆ ಈಕ್ವಲ್? ಇವು ಯಾವ್ದಕ್ಕೂ ಈಕ್ವಲ್ ಅಲ್ಲವು. ಕಾನ್ಸ್ಟೆಂಟ್ ಅಂದ್ರೆ ಏನಂತ ನೋಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಕಡೆ ಏನೈತಪ್ಪ ಅಂದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಐತಿ. ಏನು? ಸ್ವಿಮ್ಮಿಂಗ್ ಪೂಲ್. ವಾಟ್ ಇಸ್ ದಿಸ್? ಸ್ವಿಮ್ಮಿಂಗ್ ಪೂಲ್. ಕರೆಕ್ಟಾ? ಸ್ವಿಮ್ಮಿಂಗ್ ಪೂಲಿಗೆ ಹೋಗಿರ್ತೀರಿ ನೋಡ್ಲೆ. ಸ್ವಿಮ್ಮಿಂಗ್ ಪೂಲಿಗೆ ಹೋಗಿರ್ತೀರಿ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ವಾಟರ್ ಇರ್ತೈತಪಿ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ವಾಟರ್ ಇತ್ತಪ್ಪ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತಾರೆ ಸರ್ ಅದಕ್ಕೆ. ಹೌದಾ? ವಾಟರ್ ಇರ್ತೈತಿ. ಈ ಕಡೆ ಮೇಲ್ಗಡೆ ಇರ್ತೈತಿ, ಏರ್ ಇರ್ತೈತಿ, ಕೆಳಗಡೆ ವಾಟರ್ ಇರ್ತೈತಿ. ಅಂದ್ರೆ ಚೇಂಜ್ ಇನ್ ಮೀಡಿಯಂ ಆಗ್ತೈತಿ. ಹೌದಾ? ನೀನ್ ಏನ್ ಮಾಡ್ತೀಯಪ್ಪ ಅಂತಂದ್ರ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಡೈ ಹೊಡಿತೈತಿ. ಡೈ ಹೊಡೆದು ಈ ಕಡೆ ಕಾರ್ನರ್ನಾಗ ಬಂದ್ ಕುಂದಿರ್ತೀನಿ. ಕಾರ್ನರ್ನಾಗ ಬಂದ್ ಕುಂತು ನಿನ್ ಕೈಯಾಗ ಏನಿರ್ತದಪ್ಪ ಅಂದ್ರೆ ಒಂದು ಟಾರ್ಚ್ ಇರ್ತದ. ಏನಿರ್ತದ? ಟಾರ್ಚ್ ಇರ್ತೈತಿ. ಟಾರ್ಚ್ ಏನ್ ಮಾಡ್ತೀನಿ ನೀನು? ಟಾರ್ಚ್ ಆನ್ ಮಾಡ್ತಿ. ಆನ್ ಮಾಡಿದ ಕೂಡ ಏನ್ ಮಾಡ್ತದ? ಲೈಟ್ರೇ ಈ ತರ ಹೋಗ್ತದ. ನನಗೆ ಲೈನ್ ಹೊಡ್ಯಕ್ ಬರಲ್ಲ ಪಿ. ಓಕೆ, ಲೈಟ್ರೇ ಈ ತರ ಹೋಗ್ತದೆ. ಓಕೆ, ಲೆಟ್ಸ್ ಡ್ರಾ ದ ನಾರ್ಮಲ್. ನಾರ್ಮಲ್ ಡ್ರಾ ಮಾಡು. ಓಕೆ, ನಾರ್ಮಲ್ ಡ್ರಾ ಮಾಡಿ. ನಾರ್ಮಲ್ ಹಿಂಗ ಇರ್ತದಲ್ಲ, ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಇರ್ತದಲ್ಲ, ನಾರ್ಮಲ್ ಡ್ರಾ ಮಾಡಿ. ಅಂದ್ರೆ ಇಲ್ಲಿ ವಾಟ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್? ಆಂಗಲ್ ಆಫ್ ಇನ್ಸಿಡೆನ್ಸ್ ಏನು? ಇಟ್ ಇಸ್ ಆಂಗಲ್ ಮೇಡ್ ಇನ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್. ಈಗ ಇನ್ಸಿಡೆಂಟ್ ರೇ ನಾರ್ಮಲ್ ಮ್ಯಾಗ ಆಸೆ ಹೋಗಿರ್ತೈತಿ. ಇನ್ಸಿಡೆಂಟ್ ರೇ ನಾರ್ಮಲ್ ಮ್ಯಾಗ ಆಸೆ ಹೋಗಿತ್ತಪ್ಪ ಅಂತಂದ್ರ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗ್ತದೆ? ಫಸ್ಟ್ ಕೇಸ್ ಒಳಗಡೆ ಎ ಕೇಸ್ ಅಂತ ಏನಾಗ್ತದ? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0 ಅಂಡ್ ಸಿಮಿಲರ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಆಲ್ಸೋ 0. ಹೌದಾ? ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಆಯ್ತಪ್ಪ ಅಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ 0 ಆಗ್ತದೆ. ಅಂದ್ರೆ ಏನು? ನಾರ್ಮಲಿ ಇನ್ಸಿಡೆಂಟ್ ಆಗಿದೆ. ನಾರ್ಮಲಿ ಇನ್ಸಿಡೆಂಟ್ ಆದ ರಿಫ್ರಾಕ್ಷನ್ ಆಗಲ್ಲ. ಹಂಗ ಸೀದಾ ಲೈಟ್ರೇ ಮ್ಯಾಗ ಹೋಗ್ತದೆ. ಹೌದಾ? ಇವಾಗ ಏನ್ ಬರ್ತದಪ್ಪ ಅಂದ್ರ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ಸ್ ಟು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರ್ತೈತಿ. ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂದ್ರೆ ಏನಂತ ತಗೋಲಿ? ಎ ಅಂತ ತಗೋತೀನಿ. ಅವ್ರಲ್ಲಿ ಕಾನ್ಸ್ಟೆಂಟ್ ಅಂತ ತಗೋತೀನಿ. ಅವ್ರಲ್ಲಿ ಸೈನ್ ಐ ಬೈ ಸೈನ್ ಆರ್ ಅಂತ ಬರ್ತೀನಿ. ಅಷ್ಟೇ ಬರ್ಕೊಂಡು ನೋಡೋ ಮತ್ತೆ ಮುಂದಿನ ಏನಾಗ್ತದೆ. ಇದೇ ಟಾರ್ಚ್ ಇಂದ ಲೈಟ್ ರೇ ಆಲ್ವೇಸ್ ಏನ್ ಮಾಡ್ಬೇಕು? ನಾರ್ಮಲಿನೇ ಇನ್ಸಿಡೆಂಟ್ ಆಗ್ಬೇಕಂತ ರೂಲ್ಸ್ ಏನಿಲ್ಲ. ಒಂದ್ ಲೈಟ್ ರೇ ಹಿಂಗ್ ಬರ್ತದ ಅದ್ರೊಳಗ, ಒಂದ್ ಲೈಟ್ ರೇ ಈ ತರ ಬರ್ತದೆ. ಹೌದಾ? ಈ ತರ ಬಂತಪ್ಪ ಅಂದ್ರೆ ನಾರ್ಮಲ್. ದಿಸ್ ಇಸ್ ನಾರ್ಮಲ್. ಇದೇನಿದು? ನಾರ್ಮಲ್. ಅಂಡ್ ಹಿಯರ್ ಈಸ್ ಆಂಗಲ್, ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಲೈಟ್ ರೇ ಹೆಂಗ್ ಹೋಗ್ಬೇಕಾಗಿತ್ತು? ಸ್ಟ್ರೇಟ್ ಹೋಗ್ಬೇಕಾಗಿತ್ತು. ಬಟ್ ಏನಾಗ್ತದೆ? ಡ್ಯೂ ಟು ದ ಚೇಂಜ್ ಇನ್ ಮೀಡಿಯಂ ಏನಾಗ್ತದೆ? ಡ್ಯೂ ಟು ದ ಚೇಂಜ್ ಇನ್ ಮೀಡಿಯಂ ಏನಾಗ್ತೈತಿ? ರಿಫ್ರಾಕ್ಟ್ ಆಗ್ತೈತಿ. ಇದು ವಾಟರ್ ಅಲ್ಲ, ಇದು ಏರ್. ವಾಟರ್ ಏರ್ ಒಳಗಡೆ ಡೆನ್ಸರ್ ಯಾವುದು? ರೇರರ್ ಯಾವುದು? ಡೆನ್ಸರ್ ಯಾವುದು? ವಾಟರ್. ಡೆನ್ಸರ್ ಮೀಡಿಯಂ. ಇದು ಯಾವ ಮೀಡಿಯಂ? ರೇರರ್ ಮೀಡಿಯಂ. ಯಾವ ಮೀಡಿಯಂ ಇಲ್ಲ? ರೇರರ್ ಮೀಡಿಯಂ. ಲೈಟ್ ರೇ ಯಾಕಡೆ ಉಂಟದ? ಡೆನ್ಸರ್ ಟು ರೇರರ್ ಉಂಟದ. ಯಾಕಡೆ ಉಂಟದ? ಡೆನ್ಸರ್ ಟು ರೇರರ್.
ಅಂದ್ರೆ ಡೆನ್ಸರ್ ಟು ರೇರರ್ ಹೋಗ್ಬೇಕಾದ್ರೆ ಇಟ್ ಇಸ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್, ಅವೇ ಫ್ರಮ್ ದಿ ನಾರ್ಮಲ್, ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತೈತಿ. ಕರೆಕ್ಟಾ? ಯಾಕಡೆ ಬೆಂಡ್ ಆಗ್ತೈತಿ? ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತೈತಿ. ಈಗ ಇದೇ ಟಾರ್ಚ್ ಇಂದ ಇನ್ನೊಂದು ಲೈಟ್ ರೇ ತಗೋತೀನಿ, ಇನ್ನೊಂದು ಲೈಟ್ ರೇ ಈ ತರ ಹೋಗ್ತೈತಿ. ಹೌದಾ? ನಾರ್ಮಲ್ ಡ್ರಾ ಮಾಡ್ಕೋಪಿ, ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ಮ್ ಆಯ್ತು. ಆಕ್ಚುಲಿ ಹಿಂಗ್ ಸ್ಟ್ರೇಟ್ ಹೋಗ್ಬೇಕಾಗಿತ್ತು ಅದು, ಈಗ ಹೆಂಗ್ ಹೋಗ್ತೈತಿ? ಮತ್ತೆ ಡೆನ್ಸರ್ ಟು ರೇರರ್ ಅಂತ. ಡೆನ್ಸರ್ ಟು ರೇರರ್ ಹೋಗ್ಬೇಕಾದ್ರೆ ಲೈಟ್ ರೇ ಯಾಕಡೆ ಬೆಂಡ್ ಆಗ್ತೈತಿ? ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತೈತಿ. ಕರೆಕ್ಟಾ? ಮತ್ತೆ ಈ ತರ ಬೆಂಡ್ ಆಯ್ತು. ಹೌದಾ? ಇಲ್ಲಿ ಆಂಗಲ್ ಫಾರ್ಮ್ ಆಯ್ತಲ್ಲ, ಇದಕ್ಕೆ ಏನಂತೀವಿ? ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ಅಂತೀವಿ ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ಫಸ್ಟ್ ಕೇಸಿಗೆ ಏನ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ನಾವು ಒಂದು ಇಕ್ವೇಶನ್ ಬರ್ಕೊಂಡಿವಿ, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಅಂತ ಬರ್ಕೊಂಡಿವಿ. ಇಲ್ಲಿ ಸೆಕೆಂಡ್ ಕೇಸ್ ಐತಲ್ಲ, ಬಿ ಕೇಸು. ಬಿ ಕೇಸಿಗೂ ಸೇಮ್ ಲಾ ಅಪ್ಲೈ ಮಾಡ್ಕೊತೀನಿ, ಸ್ನೆಲ್ಸ್ ಲಾ ಅಪ್ಲೈ ಮಾಡ್ಕೊತೀನಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಏನೈತೆ ಗೊತ್ತಿಲ್ಲ ನನಗ, ಐ ಅಂತಾನೆ ಬರ್ಕೋ. ಆಂಗಲ್ ಆಫ್ ರಿಫ್ರಾಕ್ಷನ್ ಏನೈತೆ ಅಂತ ಗೊತ್ತಿಲ್ಲ, ಐ ಅಂತಾನೆ ಬರ್ಕೋ. ಹೌದಾ? ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ಇದನ್ನ ಡಿವೈಡ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗ್ತೈತೆ ನಾನು. ಫಾರ್ ಎಕ್ಸಾಂಪಲ್ ಏನಂತ ತಿಳ್ಕೊ ನೀನು, 50 ಬಂತಂತ ಅನ್ಕೋ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ. 50 ಬಂತಂತ ಅನ್ಕೋ. ಇಲ್ಲಿ ನೀವು ಎಷ್ಟು ಬಂದಿರ್ತದಪ್ಪ ಅಂದ್ರೆ 15 ಬಂದಿರ್ತದೆ. ಫಸ್ಟ್ ಕೇಸ್ನಾಗ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಮಾಡಿದಾಗ ಎಷ್ಟು ಬಂತು? 50 ಬಂತು. ಸಿಮಿಲರ್ಲಿ ಸೆಕೆಂಡ್ ಬಿ ಕೇಸ್, ಇದು ಯಾವ ಕೇಸು? ಎ ಕೇಸು. ಇದು ಯಾವ ಕೇಸು? ಬಿ ಕೇಸು. ಇದು ಯಾವ ಕೇಸು? ಸಿ ಕೇಸು. ಇಲ್ಲಿ ಏನಾಗ್ತದಪ್ಪಿ? 50 ಆಗ್ತದೆ. ಸಿಮಿಲರ್ಲಿ ಸಿ ಕೇಸಿಗೆ ಅಪ್ಲೈ ಮಾಡು. ಬರ್ಕೊಂಡ್ರಪ್ಪ ಇದನ್ನ? ಐ ಹೋಪ್ ಯು ಹ್ಯಾವ್ ಕಂಪ್ಲೀಟೆಡ್. ಬರ್ಕೊಂಡ್ರೆ ಅಂತ ಅನ್ಕೊಂಡೆ. ಓಕೆ. ಸಿಮಿಲರ್ಲಿ ಸಿ ಕೇಸಿಗೆ ಅಪ್ಲೈ ಮಾಡೋದು. ಓಕೆ, ಸಿ ಕೇಸಿಗೆ ಅಪ್ಲೈ ಮಾಡು. ಸಿ ಕೇಸ್, ಕೇಸ್ ಸಿ. ಐ ಎಷ್ಟೈತೆ ಅಂತ ಗೊತ್ತಿಲ್ಲ, ಆರ್ ಎಷ್ಟೈತೆ ಅಂತ ಗೊತ್ತಿಲ್ಲ, ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟೈತೆ ಅಂತ ಗೊತ್ತಿಲ್ಲ, ಆಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟೈತೆ ಅಂತ ಗೊತ್ತಿಲ್ಲ. ಹಂಗೆ ಬರ್ಕೊಂಡು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್, ಇವೆರಡನ್ನೂ ನೀನ್ ಏನ್ ಮಾಡಿದ ರೇಷಿಯೋ ಮಾಡಿದಾಗ ಇಲ್ಲಿನೂ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ ನಿನಗ 15 ಬರ್ತೈತಿ. 15 ಬರ್ತೈತಿ. ನೋಡಪ್ಪ, ಮೂರು ಕೇಸ್ನಾಗ ಆನ್ಸರ್ ಏನೈತಿ? 50 50 50. ಅಂದ್ರೆ ಕಾನ್ಸ್ಟೆಂಟ್ ಐತೆ, ಕಾನ್ಸ್ಟೆಂಟ್ ಐತೆ. ಇದಕ್ಕೆ ಏನಂತಗೋ? I1 ಅಂತಗೋ. ಇಲ್ಲಿ ಬರ್ತದೆ, ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ I1 ಅಂತಗೋ. ಇಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ತಗೋತಿ R1 ಅಂತ. ಇಲ್ಲಿ I2, ಇಲ್ಲಿ R2, ಇಲ್ಲಿ I3, ಇಲ್ಲಿ R3. ಅಂದ್ರೆ ಇದೇನಾಯ್ತು? I1 R1, ಇದು I2 R2, ಇದೇನಾಯ್ತಪ್ಪಿ? I3 R3. ಇವು ಮೂರು ಏನಿರ್ತಾವಪ್ಪ ಅಂದ್ರ ಈಕ್ವಲ್ ಇರ್ತಾವ. ಸೈನ್ I1 ಡಿವೈಡೆಡ್ ಬೈ ಸೈನ್ R1 is equals to sin I2 divided by sin R2 is equals to sin I3 divided by sin R3. This is your constant meaning. ಇದು ಏನಪ್ಪಾ ಅಂದ್ರೆ constant meaning. This is called as second law of refraction and it is also called as Snell's law ಅಂತಲೂ ಕರಿತೀವಿ. Sin of angle of incidence to the sin of angle of refraction is always constant. That is called as Snell's law. ಇವಾಗ ಸ್ನೆಲ್ಸ್ ಅನ್ನು ಫಿಸಿಸಿಸ್ಟ್, ಇಲ್ಲೊಂದು ಫಸ್ಟ್ ಫಾರ್ಮುಲಾ ಐತೈತಿ, ಇದು ಫಸ್ಟ್ ಫಾರ್ಮುಲಾ. ಯಾವ್ದಕ್ಕ? ಸ್ನೆಲ್ಸ್ ಲಾ. ಫಸ್ಟ್ ಫಾರ್ಮುಲಾ ಫಾರ್ ದಿ ಸ್ನೆಲ್ಸ್ ಲಾ. ಬಟ್ ಸ್ನೆಲ್ ಅನ್ನೋ ಏನ್ ಮಾಡ್ತಾರಪ್ಪ ಅಂತಂದ್ರೆ 3 to 4 ಫಾರ್ಮುಲಾಸ್ ಕೊಡ್ತಾನೆ ಇದಕ್ಕ. ಡಿಪೆಂಡ್ಸ್ ಅಪಾನ್ ದ ಡಿಫ್ರೆಂಟ್ ಸಿಚುಯೇಷನ್ಸ್. ಡಿಫ್ರೆಂಟ್ ಸಿಚುಯೇಷನ್ ಮೇಲೆ ಏನ್ ಮಾಡ್ತಾನಪ್ಪ? ಡಿಫ್ರೆಂಟ್ ಫಾರ್ಮುಲಾ ಅಪ್ಲೈ ಮಾಡ್ಕೊತ ಹೋಗ್ಬೇಕು ನಾವು. ಅಂದ್ರೆ ಗಿವನ್ ವ್ಯಾಲ್ಯೂ ಬೇಸಿಸ್ ಮೇಲೆ ಫಾರ್ಮುಲಾ ಅಪ್ಲಿಕೇಬಲ್ ಆಗಿರ್ಬೇಕು. ಆ ತರ ಏನ್ ಮಾಡ್ಕೊತಾನೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊತ ಹೋಗ್ತಾನೆ. ಹೌದಾ? ಯಾರು? ಸ್ನೆಲ್ಸ್. ಇವಾಗ ಅಕಾರ್ಡಿಂಗ್ ಟು ದ ಸ್ನೆಲ್, here ಫಸ್ಟ್ ಮೀಡಿಯಂ ಒಳಗಡೆ ವೆಲಾಸಿಟಿ ಏನಂತ ತಗೋತಿ? v1 ಅಂತ ತಗೋ. ಸೆಕೆಂಡ್ ಮೀಡಿಯಂ ಒಳಗಡೆ ವೆಲಾಸಿಟಿ ಏನಂತ ತಗೋತಿ? v2 ಅಂತ ತಗೋ. ವೆಲಾಸಿಟಿ ಆಫ್ ಲೈಟ್ ಅಪ್ಪ. ಫಸ್ಟ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು? n1. ಸೆಕೆಂಡ್ ಮೀಡಿಯಂ ಒಳಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು? n2. ಹೌದಾ? ಈಗ ಅವ ಸ್ನೆಲ್ ನಾವ್ ಏನ್ ಹೇಳ್ತಾನಪ್ಪ ಅಂತಂದ್ರ, ಇಲ್ಲೇನ್ ಸ್ಪೀಡ್ ಆಫ್ ಲೈಟ್ ಇನ್ ದ ಫಸ್ಟ್ ಮೀಡಿಯಂ ಐತಲ್ಲಪಿ, ಡಿವೈಡೆಡ್ ಬೈ ಆಂಗಲ್ ಇನ್ ದಟ್ ಮೀಡಿಯಂ, that is always equals to speed of light in another medium divided by angle in that medium ಅಂತ ಹೇಳ್ತಾನೆ. ಹೌದಾ? ಫಾರ್ ಎಕ್ಸಾಂಪಲ್ ಅವ ಏನ್ ಹೇಳ್ತಾನಪ್ಪ ಅಂದ್ರ, ಅಕಾರ್ಡಿಂಗ್ ಟು ಸ್ನೆಲ್ ಏನ್ ಹೇಳ್ತಾನಪ್ಪ ಅಂತಂದ್ರ, ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಒನ್ ಮೀಡಿಯಂ ಟು angle in that medium is always equals to speed of, not speed of, ratio of, idunu ratio of, always equals to
ratio of speed of light in second medium to the sine of angle of in that medium. Angle, sine of angle in that medium. ಈ ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ ಫಾರ್ಮುಲಾ ಹೆಂಗ್ ಬರ್ಕೋತೀನಿ ನೀನು? ಇಲ್ಲಿ ಸ್ಪೀಡ್ ಆಫ್ ಲೈಟ್ ಇನ್ ಒನ್ ಮೀಡಿಯಂ ಡಿವೈಡೆಡ್ ಬೈ ರೇಷಿಯೋ ಅಂದ್ರೆ ಡಿವೈಡೆಡ್ ಬೈ angle in that medium. It is always equals to speed of light in another medium divided by sine of angle in that medium. Sine of angle in that medium. I hope you are written it. ಇಲ್ಲೊಂದು ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಡಯಾಗ್ರಾಮ್ ವಾಪಸ್ ಡ್ರಾ ಮಾಡ್ತೀನಿ. ಸೈನ್ ಆಫ್ ಆಂಗಲ್ ಇನ್ ದಾಟ್ ಮೀಡಿಯಂ. ಹೌದಾ? ಅಂದ್ರೆ ಇಲ್ಲಿ ಏನೈತಪ್ಪ ಅಂದ್ರೆ ಒಂದು ನಾರ್ಮಲ್ ತಗೋ, ಇನ್ಸಿಡೆಂಟ್ ರೇ, ದಿಸ್ ಇಸ್ ರೇರರ್ ಮೀಡಿಯಂ, ದಿಸ್ ಇಸ್ ಡೆನ್ಸರ್ ಮೀಡಿಯಂ. ಆಕ್ಚುಲಿ ಹಿಂಗೆ ಹೋಗಬೇಕಾಗಿತ್ತು, ರೇರರ್ ಟು ಡೆನ್ಸರ್ ಬರ್ಬೇಕಾದ್ರೆ ಲೈಟ್ ಈ ಕಡೆ ಬೆಂಡ್ ಆಗ್ತದೆ, ಟುವರ್ಡ್ಸ್ ದಿ ನಾರ್ಮಲ್ ಬೆಂಡ್ ಆಗ್ತದೆ. ಯಾಕಡೆ ಬೆಂಡ್ ಆಗ್ತದ? ಟುವರ್ಡ್ಸ್ ದಿ ನಾರ್ಮಲ್ ಬೆಂಡ್ ಆಗ್ತದೆ. ಇದು ಯಾವ ಆಂಗಲ್? ಆಂಗಲ್ ಆಫ್ ಇನ್ಸಿಡೆನ್ಸ್. ಇದು ಯಾವ ಆಂಗಲ್? ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ವೆಲಾಸಿಟಿ ಆಫ್ ದಿ ಲೈಟ್ v1, ಸೆಕೆಂಡ್ ಮೀಡಿಯಂ ಒಳಗಡೆ v2, ಫಸ್ಟ್ ಮೀಡಿಯಂ ಒಳಗಡೆ ರಿಫ್ರಾಕ್ಟಿವ್ ಇಂಡೆಕ್ಸ್ n1, ಸೆಕೆಂಡ್ ಮೀಡಿಯಂ ಒಳಗಡೆ n2. ಸ್ಟೇಟ್ಮೆಂಟ್ ಏನೈತಿ? ದ ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ to angle, sine of angle in that medium is always equals to ratio of velocity of light in second medium to the sine of angle in that medium. ಇದನ್ನ ಹೇಳ್ತಾನ. ಅಂದ್ರೆ ಈಗ ಹೆಂಗ್ ಬರ್ಕೊಳ್ಳಿ? v1 ಐತಿ, v1 ಡಿವೈಡೆಡ್ ಬೈ ಆ ಸೇಮ್ ಮೀಡಿಯಂ ಒಳಗಡೆ ಆಂಗಲ್ ಯಾವ್ದೈತಿ? I ಐತಿ. ಅಂದ್ರ ಸೈನ್ I is equals to v2 divided by sine r. ಈ ಕಡೆ ಯಾವ್ದೈತಿ? r ಐತಿ. This is also one of the formula. Second formula it is given by the great scientist Snell. Snell ಇಂದ ಕೊಡ್ತಾರ ಅವರು. ಅದಾದ್ಮೇಲೆ ಈ ಫಾರ್ಮುಲಾ ಐತಲ್ಲಪ್ಪ, ಈ ಫಾರ್ಮುಲಾ ಏನ್ ಮಾಡ್ಕೊತ ಹೋಗ್ತಾರ ಅವರು? ಮಾಡಿಫೈ ಮಾಡ್ಕೊಂತ ಹೋಗ್ತಾರೆ. ಹೆಂಗ್ ಮಾಡಿಫೈ ಮಾಡ್ಕೋತಾರಪ್ಪ ಅಂತಂದ್ರ ಫ್ರಮ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ತಗೋತಾರ ಅವರು. ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ತಗೋತಾರ. ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ಹೆಂಗ್ ತಗೋತಾರಪ್ಪ ಅಂದ್ರೆ ಏನೈತಿ ಫಾರ್ಮುಲಾ? n is equals to c divided by v ಐತಿ. ಇದನ್ನ ಏನ್ ಮಾಡ್ಕೋತಾರಪ್ಪ ಅಂದ್ರೆ v ಫಾರ್ಮ್ ನ ಕನ್ವರ್ಟ್ ಮಾಡ್ಕೋತಾರ. ಅಂದ್ರೆ v ಈ ಕಡೆ ಬಂತು, n ಈ ಕಡೆ ಬಂತು. v is equals to c divided by n. ಹೌದಾ? ಇದನ್ನ ನಾನು ಹಿಂಗ್ ಬರ್ಕೊಳ್ಬೋದಲ್ಪಿ? v1 is equals to c divided by n1, v2 is equals to c divided by n2. ನಾ ಇಲ್ಲಿ c1 ಮತ್ತು c ಎರಡು ಏನ್ ಮೆನ್ಷನ್ ಮಾಡಲಿಲ್ಲ, 1 2 ಅಂತ ಮೆನ್ಷನ್ ಮಾಡಲಿಲ್ಲ. 1 2 ಅಂತ ಯಾಕೆ ಮೆನ್ಷನ್ ಮಾಡಿಲ್ಲಪ್ಪ ಅಂದ್ರೆ c1 ಅಂದ್ರೂ ಸ್ಪೀಡ್ ಆಫ್ ಲೈಟ್ ಇನ್ ದ ವ್ಯಾಕ್ಯೂಮ್, c2 ಅಂದ್ರೂ ಏನು? ಸ್ಪೀಡ್ ಆಫ್ ಲೈಟ್ ಇನ್ ದ ವ್ಯಾಕ್ಯೂಮ್. ಹೌದಾ? ಸ್ಪೀಡ್ ಆಫ್ ಲೈಟ್ ಇನ್ ದ ವ್ಯಾಕ್ಯೂಮ್, ಸ್ಪೀಡ್ ಆಫ್ ಲೈಟ್ ಇನ್ ದ ವ್ಯಾಕ್ಯೂಮ್ ಎರಡು ಏನಿರ್ತಾವ? ಸೇಮ್ ಇರ್ತಾವ. ಅದಕ್ಕೆ ನಾನು ಏನ್ ಮಾಡ್ಕೊಳ್ಳಿಲ್ಲ, ಅಲ್ಲಿ ಬರ್ಕೊಳ್ಳಿಲ್ಲ. ಈಗ ಇದು v1 ಅಂದ್ರೂ ಗೊತ್ತಾಗೈತೆ ನನಗ, v2 ಅಂದ್ರೂ ಗೊತ್ತಾಗೈತೆ ನನಗೆ. ಈಗ v1 ಮತ್ತು v2 ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ ಈ ಈಕ್ವೇಶನ್ ದಾಗ. ಮಾಡ್ಕೋ. v1 ಅಂದ್ರೆ ಏನು? c by n1, c by n1 ಹೋಲ್ ಡಿವೈಡೆಡ್ ಬೈ ಏನೈತಿ? sin I, sin I. This is equals to what? v2. v2 ಅಂದ್ರೆ ಏನು? c by n2, c by n2 ಹೋಲ್ ಡಿವೈಡೆಡ್ ಬೈ ಏನು? sin r. ಇಲ್ಲಿ sin r, sin r. ಈ ಕಡೆ ನೋಡಪ್ಪಿ, ಇದನ್ನು 3 into 10 to the power 8 meter per second, ಇದನ್ನು 3 into 10 to the power 8 meter per second. ಅಂದ್ರೆ ಬೋತ್ ಆರ್ ಗೆಟ್ ಕ್ಯಾನ್ಸಲ್ಡ್. ಈಗ ಬರ್ಕೊಂಡ್ರಪ್ಪಿ, ಈ ಕಡೆ ಕಂಪ್ಲೀಟ್ ಆಗೈತಾ? ಫಾಸ್ಟ್ ಆಗಿ ಬರ್ಕೊಳ್ರಿ. ಓಕೆ, ರಬ್ ಮಾಡಪ್ಪಿ. ಸಿಂಪ್ಲಿಫೈಡ್ ಈಕ್ವೇಶನ್ ಏನೈತಿ ಈಗ ನೋಡಿ, ಏನೈತಿ ನೋಡು ಅಲ್ಲಿ ಮೇಲ್ಗಡೆ ಸಿ ಗೆಟ್ ಕ್ಯಾನ್ಸಲ್ ಅಂದ್ರೆ ಏನು ಉಳಿತು? 1 by n1 ಉಳಿತು, ಹೋಲ್ ಡಿವೈಡೆಡ್ ಬೈ ಸೈನ್ ಐ ಉಳಿತು. ಸೈನ್ ಐ ಈಸ್ ಈಕ್ವಲ್ಸ್ ಟು, ಅಲ್ಲಿ ಸಿ ಗೆಟ್ ಕ್ಯಾನ್ಸಲ್ ಆದ್ಮೇಲೆ ಏನು ಉಳಿತು? ಅಲ್ಲಿ 1 ಡಿವೈಡೆಡ್ ಬೈ n2 ಹೋಲ್ ಡಿವೈಡೆಡ್ ಬೈ ಉಳಿತು ಸೈನ್ ಆರ್ ಉಳಿತು. ಅಂದ್ರೆ ಈಗ ಈ ಸೈನ್ ಐ ಟರ್ಮ್ ಐತಲ್ಲಪಿ, ದಿಸ್ ಇಸ್ ಮಲ್ಟಿಪ್ಲೈಡ್ ವಿತ್ n1. ಕರೆಕ್ಟಾ? ಸೈನ್ ಆರ್ ಫಾರ್ಮ್ ಆರ್ ಟರ್ಮ್ ಐತಲ್ಲಪಿ, ದಟ್ ಇಸ್ ಮಲ್ಟಿಪ್ಲೈಡ್ ವಿತ್ n2 ಹಿಯರ್. ಲೆಟ್ ಅಸ್ ಮಲ್ಟಿಪ್ಲೈ ಮಾಡ್ಕೊ. ಏನಾಗ್ತದೆ ನೋಡು? 1 ಡಿವೈಡೆಡ್ ಬೈ n1 sin I is equals to 1 divided by n2 sin R. ಈಗ n1 sin I ನ is equals to ಈ ಕಡೆ ಕಳಿಸು, n2 sin R ನ is equals to ಈ ಕಡೆ ಕಳಿಸು. ಏನಾಯ್ತು? n2 sin R is equals to n1 sin I. This is the third form of the Snell.
ಸ್ನೆಲ್ ಇದೊಂದು ಫಾರ್ಮುಲಾ ಕೊಡ್ತಾನೆ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಫಸ್ಟ್ ಏನ್ ಕೊಟ್ಟಿದ್ದಾವ, ಆಮೇಲೆ ನೋಡೋಣ ಏನೇನು ಕೊಟ್ಟಿದ್ದ ನೋಡ್ಕೊಳ್ಳೋಣ. ದಿಸ್ ಇಸ್ ಥರ್ಡ್ ಫಾರ್ಮ್. ಇದನ್ನ ಹೆಂಗ್ ಮಾಡ್ಕೊತಾನಪ್ಪ, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಮಾಡ್ಕೊತಾನ. ಅಂದ್ರೆ ಈ ಸೈನ್ ಐ ಅಲ್ಲೇ ಇಟ್ಕೊತಾನಪ್ಪಿ, ಸೈನ್ ಆರ್ ಆ ಕಡೆ ತಗೊಳ್ತಾನೆ, ಏನೋ ಈ ಕಡೆ ತೊಗೊಂಡ್ಬರ್ತಾನೆ. ಏನಾಯ್ತದ ಇಕ್ವೇಶನ್, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ಸ್ ಟು n2 divided by n1. This is also one of the form of the Snell. Fourth form of the his equation. Just rearrange ಮಾಡ್ತಾನೆ, ಇದೇ equation ನ rearrange ಮಾಡ್ತಾನೆ. ಟೋಟಲಿ ಎಷ್ಟು ಫಾರ್ಮುಲಾ ಆದಪ್ಪ ನಮಗೆ ಸ್ನೆಲ್? 4 ಫಾರ್ಮುಲಾ ಅದು. ಎಲ್ಲ 4 ಫಾರ್ಮುಲಾ ನೆನಪಿಟ್ಕೊಂಡಿರ್ಬೇಕು. ಫಸ್ಟ್ ಫಾರ್ಮುಲಾ ಯಾವುದು, ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ದಿಸ್ ಇಸ್ ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಏನೈತೆ ನನ್ನ ಹತ್ರ, v1 divided by sin I is equals to v2 divided by sin R. You should remember this one also. ಇದನ್ನು ನೆನಪಿಟ್ಕೋಬೇಕು. This is second form. First form, second form, third form, fourth form. ಇವು 4 ಫಾರ್ಮುಲಾ ನೆನಪಿಟ್ಕೋಬೇಕು. And this is about your laws of refraction. First law of refraction ಅಂದ್ರೆ ಡಿಸ್ಕಸ್ ಮಾಡಿದ್ವಿ, angle of not angle of incidence, incident ray, refracted ray and normal are lying in the same plane. That is first law of refraction. Second law of refraction ಅಂದ್ರೆ ಏನಪ್ಪಿ, the ratio of sine of angle of incidence to the sine of angle of refraction is always constant. That is called as the second law of refraction. Correct? And this is your Pradeep Gowda. Keep watching our channel. See you in the next video.